ನಮಸ್ತೆ ಫ್ರೆಂಡ್ಸ್. ಈಗ ಅಯೋಧ್ಯೆಯಲ್ಲಿ ಅಮ್ಮಾವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಅಮ್ಮಾವರ ಟೆಂಪಲ್ ಜೊತೆಗೆ ಅಮ್ಮ ರಾಮ ಮಂದಿರ ಅಂತಲೂ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಒಟ್ಟಿಗೆ ನಾವು ಎಲ್ಲ ದೇವ್ರನ್ನು ಕೂಡ ಒಟ್ಟಿಗೆ ನೋಡ್ಬೋದು. ಮತ್ತು ಇಲ್ಲಿ ಮೂರು ಟೈಮಲ್ಲೂ ಕೂಡ ಅನ್ನದಾಸೋಹ ನಡೆಯುತ್ತೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಕೂಡ ಇರುತ್ತೆ. ये हनुमान मंदिर के द्वारा, पटना के हनुमान मंदिर द्वारा संचालित है. सुबह 8 से 10 तक ये नाश्ता देते हैं सबको, 8 से 10 तक. और उसके बाद में फिर आपको दोपहर में 11 बजे से लेकर के 3 बजे तक भोजन देते हैं. तो 11 बजे आप 11:30 12 मान के 11 से 3 आपका रोज. और उसके बाद में शाम के समय आपको 7 से 9 तक ये भोजन बिल्कुल निःशुल्क. ಬೆಳಿಗ್ಗೆ ತಿಂಡಿ ಸಮಯ ಬಂದು 8ರಿಂದ 10 ಗಂಟೆವರೆಗೂ ಇರುತ್ತಂತೆ. ಮತ್ತು ಮಧ್ಯಾಹ್ನ ಊಟದ ಸಮಯ 11ರಿಂದ 3 ಗಂಟೆವರೆಗೂ ಇರುತ್ತೆ. ರಾತ್ರಿ ಊಟದ ಸಮಯ 7ರಿಂದ 9 ಗಂಟೆವರೆಗೂ ಇರುತ್ತೆ. ಒಳಗಡೆ ಎಲ್ಲ ದೇವ್ರನ್ನ ದರ್ಶನ ಮಾಡಿಕೊಂಡು ಮತ್ತು ಮೇಲ್ಗಡೆ ಹೋದ್ವಿ. ಮೇಲ್ಗಡೆ ಬಾಲರಾಮ ಇದ್ರು. ಬಾಲರಾಮ ದರ್ಶನ ಮಾಡಿಕೊಂಡು ಅಲ್ಲಿ ಸುತ್ತಲೂ ವ್ಯೂ ಪೂರ್ತಿ ನೋಡಿಕೊಂಡು, ಮತ್ತು ಅಲ್ಲಿ ರಾಮ ಮಂದಿರ ಗೋಪುರ ಕೂಡ ಕಾಣಿಸುತ್ತೆ. ಅದನ್ನೆಲ್ಲ ನೋಡಿ ನಾವು ಕೆಳಗಡೆ ಬರೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ಮಹಾಮಂಗಳಾರತಿ ಸಮಯ ಆಗಿತ್ತು. ಮಹಾಮಂಗಳಾರತಿ ಆಯಿತು. ಮಹಾಮಂಗಳಾರತಿ ಆದಮೇಲೆ ಅನ್ನ ಪ್ರಸಾದದ ದಾಸೋಹ ಶುರು ಆಗುತ್ತೆ. ಸೊ ನಾವು ಪ್ರಸಾದ ಊಟ ಮಾಡಿಕೊಂಡು ಬಂದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿ ನಮ್ಗೆ ಅಲ್ಲಿ ನಾರ್ತು ಸೌತು ಎರಡು ಮಿಕ್ಸ್ ಆಗಿ ಬಡಿಸ್ತಾರೆ. ಅಂದರೆ ಅನ್ನ ಕೂಡ ಇರುತ್ತೆ, ಮತ್ತು ಪೂರಿ ಅವ್ರ ಕಡೆ ಆಲೂಗಡ್ಡೆ ಕರಿ ಮಾಡ್ತಾರೆ, ಅದು ಕೂಡ ಬಡಿಸ್ತಾರೆ. ಮತ್ತು ಸ್ವೀಟು ಎಲ್ಲ ಇತ್ತು. ಸೊ ನಾವೆಲ್ಲ ಊಟ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಕನ್ನಡದವರು ಸಿಕ್ಕಿದ್ರು. ಅವರು ಇಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅಂತ, ಕರ್ನಾಟಕದವರು, ಬೆಂಗಳೂರಲ್ಲಿ ಇರೋರು. ಸೊ ಅವರು ನಮಗೆ ಅಮ್ಮಾವರ ದೇವಸ್ಥಾನದ ಪೂರ್ತಿ ಮಾಹಿತಿ ನಮ್ಮ ಜೊತೆ ಶೇರ್ ಮಾಡಿದ್ರು. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಆನಂದ್ ಸ್ವಾಮಿ. ಸರ್, ಇಲ್ಲಿ ಎಷ್ಟು ದಿನ ಇದೆ ವರ್ಕ್ ಮಾಡ್ತಿದ್ದೀರಾ? ಎಲ್ಲಿಂದ ಬಂದಿರೋದು ನೀವು ಇಲ್ಲಿಗೆ? ನಾನು ಬೆಂಗಳೂರಿಂದ ಬಂದಿರೋದಿಲ್ಲಿ. ಇದು ರಾಮರಸಾಯಿ ಅಂತೇಳಿ ಅಯೋಧ್ಯೆ ಬರೋ ಜನಗಳಿಗೆಲ್ಲ ಊಟ ಕೊಡ್ತೀವಿ. ಇದು ಪಟ್ನಾ ಮಹಾವೀರ್ ಮಂದಿರ ಅಂತ ನಡೀತಾ ಇದೆ. ಮತ್ತು ನಾನು ಒಂದು 5 ವರ್ಷದಿಂದ ಇಲ್ಲೇ. ಟೈಮಿಂಗ್ಸ್ ಏನಿರುತ್ತೆ ಸರ್? ಬೆಳಿಗ್ಗೆ 8ರಿಂದ 10ವರೆಗೂ ಟಿಫನ್ ಇರುತ್ತೆ, ಮತ್ತು 11ರಿಂದ 3 ಗಂಟೆವರೆಗೂ ಊಟ ಇರುತ್ತೆ, ಮತ್ತು ರಾತ್ರಿ 7ರಿಂದ 9ವರೆಗೂ ಊಟ. ಓಕೆ ಸರ್. ಮತ್ತು ನಾವು ಇಲ್ಲಿ ಬಂದವರು ಯಾವ ಕಡೆಯಿಂದ ಬರಬೇಕು, ಹೇಗೆ ಬರಬೇಕು? ಇದು ರಾಮ ಜನ್ಮಭೂಮಿ ದೇವಸ್ಥಾನ ಇದೆಯಲ್ಲ, ರಾಮ ಮಂದಿರ ಪಕ್ಕದಲ್ಲೇ ಇದೆ. ಇದು ಹನುಮಾನ್ ಗಡಿ ಹತ್ರದಿಂದ ಬಂದು ದಶರಥ್ ಮಹಲಿಂದ ಒಂದೇ ರಸ್ತೆ, 500 ಮೀಟರ್ ಅಷ್ಟೇ. ಹನುಮಾನ್ ಗಡಿಯಿಂದ ಬರಬೇಕು. ಓಕೆ ಸರ್. ಅಮ್ಮಾವ ರಾಮ ಮಂದಿರ. ಥ್ಯಾಂಕ್ ಯು ಸರ್. ಜೈ ಶ್ರೀ. ಹಾಂ, ಪೂರ್ವ ಚಂಪಾರಣ ಜಿಲ್ಲೆ ಅಂತ ಇದೆ. ಅಲ್ಲಿ ವಿಶ್ವದಲ್ಲೇ ಒಂದು ಅತಿ ದೊಡ್ಡವಾದ ದೇವಸ್ಥಾನ ಇದೆ, ವಿರಾಟ್ ರಾಮಾಯಣ. ಈಗ ಮತ್ತು ಈ ಊಟದ್ದೆಲ್ಲ 5 ವರ್ಷದಿಂದ ಮಾಡ್ತಾ ಇದ್ದಾರೆ ಬರೋರಿಗೆ, ಹೊರಗಡೆಯಿಂದ ಬರೋ ಭಕ್ತಾದಿಗಳಿಗೆ. ಅವ್ರ ಹೆಸರು ಸರ್ ಏನಾದರೂ? ಆಚಾರ್ಯ ಶ್ರೀ ಕಿಶೋರ್ ಕುಣಾಲ್, ರಿಟೈರ್ಡ್ IPS. ಈಗ 29/12/2024 ಅವರು
दिन मंगलवार को। पटना महावीर मंदिर ಅವ್ರ ಕಡೆಯಿಂದ ಇವಾಗ ನಡೀತಾ ಇರೋದಲ್ವಾ ಅನ್ನ ಸಂತರ್ಪಣೆ. ಅವಾರ್ಡ್ ಕೂಡ ಬಂತು. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.